ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಒಂದಾದ್ಮೇಲೆ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ಸ್ಟಾರ್ಟ್ ಆಯಿತು ಆಪರೇಷನ್ ಫುಟ್ಪಾತ್ 2.0. ಕ್ಲೀನ್ ಫುಟ್ಪಾತ್ಗೆ ಚಾಲನೆ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕ್ವೀನ್ಸ್ ರಸ್ತೆಯಲ್ಲಿ ನೋಟಿಸ್ ಅಂಟಿಸುವ ಮೂಲಕ ಸ್ವತಃ ಕೃಷ್ಣ ಬೈರೇಗೌಡ ಅವರೇ ಕ್ಲೀನ್ ಸಿಟಿಗೆ ಈಗ ಚಾಲನೆ ಕೊಟ್ಟಿದ್ದಾರೆ. ಹಲವು ದಿನಗಳಿಂದ ನಿಂತಲ್ಲೇ ನಿಂತ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಬರೀ ಹಲವು ದಿನಗಳಲ್ಲ, ಎಷ್ಟೋ ವರ್ಷಗಳಿಂದ ನಿಂತಲ್ಲೇ ನಿಂತಿವೆ ವಾಹನಗಳು. ಸದ್ಯ ಫುಟ್ಪಾತ್ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳ ತೆರವಿಗೆ ಅಂತೇಳಿ 7 ದಿನಗಳ ಕಾಲ ಗಡುವನ್ನ ಕೊಡಲಾಗ್ತಾ ಇದೆ. ರಸ್ತೆ ಬದಿ ವಾಹನಗಳನ್ನ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. 5 ಪಾಲಿಕೆಗಳ ಜಿಬಿಎ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ನಡೀತಿದೆ. ಸದ್ಯ 7 ದಿನಗಳ ಒಳಗಾಗಿ ನೀವು ನಿಮ್ಮ ವೆಹಿಕಲ್ ಎತ್ತಲಿಲ್ಲ ಅಂತ ಅಂದ್ರೆ ಅವರೇ ಟೋಯಿಂಗ್ ಮಾಡ್ತಾರೆ. ತದನಂತರದಲ್ಲಿ ಹರಾಜಿಗೂ ಕೂಡ ಇಡಲಾಗುತ್ತೆ. ಸದ್ಯ ಫುಟ್ಪಾತ್ ಮೇಲೆ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಅದರ ಬೆನ್ನಲ್ಲೇ ಫುಟ್ಪಾತ್ ಅಲ್ಲಿ ಯಾರೆಲ್ಲ ವೆಹಿಕಲ್ಸ್ ನಿಲ್ಲಿಸಿದ್ದಾರಲ್ಲ ಆ ವೆಹಿಕಲ್ಸ್ನ ಆದಷ್ಟು ಬೇಗ ತೆಗೆದುಕೊಂಡು ಹೋಗಿ. ಇಲ್ಲ ಅಂದ್ರೆ 7 ದಿನಗಳ ಒಳಗಡೆ ನೀವು ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಟೋಯಿಂಗ್ ಮಾಡಿ ಹರಾಜು ಹಾಕಲಾಗುತ್ತೆ. ಫುಟ್ಪಾತ್ ಇರುವಂತದ್ದು ಪಾದಾಚಾರಿಗಳು ಓಡಾಟವನ್ನ ಮಾಡಬೇಕು ಅಂತ ಹೇಳಿ. ಆದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಬಹುತೇಕ ಫುಟ್ಪಾತ್ಗಳು ವಾಹನಗಳ ನಿಲುಗಡೆಗೆ ಅಥವಾ ವಾಹನಗಳ ಪಾರ್ಕಿಂಗ್ಗೆ ಜಾಗ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದರಿಂದನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಕೂಡ ಪೊಲೀಸ್ ಮೂಲಗಳು ಹೇಳ್ತಿದ್ದಾವೆ. ಸೊ ಹೀಗಾಗಿ ಜಿಬಿಎ ಕಳೆದ ಹಲವು ತಿಂಗಳಿಂದ ಅಥವಾ ಹಲವು ದಿನಗಳಿಂದ ಒಂದೇ ಕಡೆ ನಿಂತಿದ್ದಂತಹ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಸದ್ಯ ನಾನಿರುವಂತಹ ಜಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫುಟ್ಪಾತ್. ಆದ್ರೆ ಈ ಒಂದು ವಾಹನ ಏನಿದೆ ಕಳೆದ ಹಲವು ತಿಂಗಳಿಂದ ಇದೇ ಒಂದು ನಿಂತಹ ಜಾಗದಲ್ಲೇನೆ ನಿಲ್ಲಿಸಿದ್ರು. ಸೊ ಹೀಗಾಗಿ ಜಿಬಿಎ ವತಿಯಿಂದ ಈಗ ನೋಟಿಸ್ ಅಂಟಿಸುವ ಕೆಲಸಕ್ಕೆ ಈಗ ಮುಂದಾಗಿದೆ. ಸೊ ನೋಟಿಸ್ ಅಲ್ಲಿ ಏನಿದೆ ಅಂದ್ರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ನೋಟಿಸು, ನಿಮ್ಮ ವಾಹನವನ್ನು ರಸ್ತೆ ಅಥವಾ ಪಾದಚಾರಿ ಮಾರ್ಗ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವುದು ಕಂಡು ಬಂದಿದ್ದು, ಇದರಿಂದ ಸಾರ್ವಜನಿಕರು ಅಥವಾ ವಾಹನ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವುದು ಗಮನಿಸಲಾಗಿರುತ್ತದೆ. ಈ ನೋಟಿಸ್ ನೀಡಿದ 7 ದಿನ ಒಳಗಡೆ ನಿಮ್ಮ ವಾಹನವನ್ನು ತೆರವುಗೊಳಿಸಲು ಸೂಚಿಸಲಾಗಿದೆ. ಇಲ್ಲ ಅಂತಂದ್ರೆ ಈ ಒಂದು ವಾಹನವನ್ನ ಅನುಪಯುಕ್ತ ವಾಹನ ಅಂತ ಹೇಳಿ ಪರಿಗಣಿಸಿ ಟೋಯಿಂಗ್ ಮೂಲಕ ಅದನ್ನ ಕಾನೂನಾತ್ಮಕವಾಗಿ ಹರಾಜು ಹಾಕ್ತೀವಿ ಅನ್ನುವಂತಹ ಒಂದು ನೋಟಿಸ್ ಅನ್ನ ಅಂಟಿಸಲಾಗಿದೆ. ನಿಮಗೆ ಇಲ್ಲಿ ನೋಟಿಸ್ ಅಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ ಅಂತಂದ್ರೆ ಯಾವ ದಿನಾಂಕ ನೋಟಿಸ್ ಅಂಟಿಸಲಾಗಿದೆ, ಯಾವ ಸ್ಥಳದಲ್ಲಿ ನೀವು ನಿಲ್ಸಿದ್ರಿ, ವಾಹನದ ನಂಬರು, ನೋಟಿಸ್ ನೀಡಿದವ್ರು ಯಾರು, ಮತ್ತೆ ಯಾವ ಕಾರ್ಪೊರೇಷನ್ ಸಂಬಂಧಪಟ್ಟಂತಹ ಒಂದು ಸೀಲು, ಇಷ್ಟು ಕೂಡ ಈ ಒಂದು ವಾಹನ ಅಂದ್ರೆ ನೋಟಿಸ್ಗೆ ಅಂಟಿಸಲಾಗಿದೆ. ಇದ್ರ ಜೊತೆಗೆ ಕ್ಲಾಂಪ್ ಕೂಡ ಹಾಕಲಾಗಿದೆ. ಅಂದ್ರೆ ಈ ವಾಹನವನ್ನ ಯಾರಾದ್ರೂ ರಿಮೂವ್ ಮಾಡಬೇಕು ಅಂತಂದ್ರೆ ಏಕಾಏಕಿ ರಿಮೂವ್ ಮಾಡಕ್ ಆಗೋದಿಲ್ಲ. ಸಂಚಾರಿ ಪೊಲೀಸರ ಗಮನಕ್ಕೆ ತಂದೇನೆ ವಾಹನವನ್ನ ರಿಮೂವ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಬೇಕಾದಂತಹ ಟೋಯಿಂಗ್ ಅಂದ್ರೆ ಈ ವಾಹನವನ್ನ ಟೋಯಿಂಗ್ ಮಾಡಬೇಕು ಅಂತಂದ್ರೆ ಒಂದಷ್ಟು ನೋಟಿಸ್ ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ, ಟೋಯಿಂಗ್ ಅಮೌಂಟ್ ಅನ್ನ ಕೊಡಬೇಕು, ಚಾರ್ಜ್ ಅನ್ನ ಕೊಡಬೇಕಾಗತ್ತೆ. ಸೊ ಆ ಕೆಲಸಕ್ಕೆ ವಾಹನ ಮಾಲೀಕರು ಮುಂದಾಗಬೇಕು. ಹೀಗಿದ್ರು ಕೂಡ ಅಂದ್ರೆ 7 ದಿನ ಆದ್ರೂ ಕೂಡ ಈ ಒಂದು ವಾಹನವನ್ನ ತೆರವು ಮಾಡಲಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಈ ವಾಹನ ಅನುಪಯುಕ್ತ ವಾಹನ ಅಂತ ಹೇಳ್ಬಿಟ್ಟು ಪರಿಗಣಿಸಿ ಇದನ್ನ ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡಿ ಈ ಒಂದು ವಾಹನವನ್ನ ಯಾವುದೇ ನೋಟಿಸ್ ಅನ್ನ ಕೊಡದೆ ಸ್ಕ್ರಾಪ್ ಅಥವಾ ಹರಾಜು, ನಾನು ನಿಮಗೆ ಇಲ್ಲಿ ನೋಟಿಸ್ ಅಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಕಾನೂನುಗಳ ಪ್ರಕಾರ ವಾಹನವನ್ನು ಹರಾಜು ಅಥವಾ ಸ್ಕ್ರಾಪ್ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಅಂದ್ರೆ ನೀವು ಎಷ್ಟೇ ಹೊಸದಾದಂತಹ ಕಾರನ್ನ ತಂದು ಇಲ್ಲಿ ವರ್ಷಗಟ್ಲೆ ಅಥವಾ ತಿಂಗಳುಗಟ್ಲೆ ಇಲ್ಲಿ ನಿಲ್ಸಿದ್ದೆ ಆದ್ರೆ ನಿಮ್ಮ ವಾಹನವನ್ನ ಸ್ಕ್ರಾಪ್ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಅದನ್ನ ಡೆಸ್ಟ್ರಾಯ್ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಸೊ ಈಗಲಾದ್ರೂ ನಿಮ್ಮ ವಾಹನವನ್ನ ಫುಟ್ಪಾತ್ ಮೇಲೆ ಅಥವಾ ಪಾದಚಾರಿ ಮಾರ್ಗದ ಮೇಲೆ ಕಳೆದ ಹಲವು ತಿಂಗಳಿಂದ ಅಥವಾ ಒಂದೇ ಕಡೆ ನಿಲ್ಸಿದ್ರೆ ಕೂಡಲೇ ನಿಮ್ಮ ವಾಹನವನ್ನ ರಿಮೂವ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ವಾಹನ ನಿಮ್ಮ ಹೆಸರಿಗೆ ಇರೋದಿಲ್ಲ, ಬದಲಾಗಿ ಅದು ಸ್ಕ್ರಾಪ್ ಆಗಿ ಕನ್ವರ್ಟ್ ಆಗತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.